ಎಸ್, ನಟರಾಜ್ ಗೌಡರು ನಮ್ಮ ಜೊತೆಗಿದ್ದಾರೆ. ನಟರಾಜ್ ಗೌಡ್ರೆ, ಅಭಿನಂದನೆಗಳು ನಿಮಗೆ ಮತ್ತೊಮ್ಮೆ. ಯಾವ ಎಕ್ಸಿಟ್ ಪೋಲು ಊಹಿಸಲಾರದ್ದನ್ನು ಮಾಡಿ ತೋರಿಸಿದ್ದೀರಿ. ಇಲ್ಲ, ಇದು ಜನತೆಯ ಅಭಿಪ್ರಾಯ ಬೇರೆ ಥರನೇ ಇತ್ತು ಇಲ್ಲಿವರೆಗೂ. ಬಟ್ ನಾವು ಅನ್ಕೊತಾ ಇದ್ವಿ ಈ ಎಕ್ಸಿಟ್ ಪೋಲ್ ಸೋಲಾಗುತ್ತೆ ಅಂತ. ಒಂದು, ನಾವು ನಮ್ಮ ನಿರೀಕ್ಷೆ ಇದ್ದು BJP 200 ಆಸುಪಾಸಲ್ಲಿರ್ತದೆ, NDA ಮೈತ್ರಿಕೂಟ 250ಕ್ಕಿಂತ ಕೆಳಗೆ ಇರುತ್ತೆ ಅಂತ. ನಾವು ಇಂಡಿಯಾ ಮೈತ್ರಿಕೂಟ 295, ಅದಕ್ಕೆ ಮಿಗಿಲು ಮುಂಚೆಲ್ಲ 330 ಲೆಕ್ಕ ಆಗ್ತಾ ಇದ್ವಿ, ಆಸುಪಾಸಲ್ಲಿರುತ್ತೆ ಅಂತ. ಇದು ಕೂಡ ನಿರೀಕ್ಷಿತವಾದಂತಹ ಫಲಿತಾಂಶ ಅಲ್ಲ. ಯಾಕಂದರೆ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ದೇಶದಲ್ಲಿ ಎಲ್ಲ ರೀತಿ ಎಲ್ಲ ರಂಗದಲ್ಲೂ BJP ವಿಫಲ ಆಗಿದೆ. ಜನ ನೀವು ಗ್ರೌಂಡಲ್ಲಿ ಹೋಗಿ ಕೇಳಿ, ಹೌದು ನಮಗೆ ಉದ್ಯೋಗ ಸಿಕ್ಕಿಲ್ಲ, ಹೌದು ರೈತರ ಸಮಸ್ಯೆ ಇದೆ, ಹೌದು ಬೆಲೆ ಏರಿಕೆ ಆಗಿದೆ, ಬೇರೆ ಎಲ್ಲ ವಿಷಯಗಳು ಮಾತಾಡ್ತಾರೆ. ಆದರೆ ವೋಟಿಂಗ್ ಅಂತ ಬಂದಾಗ ಈಗಲೂ ಕೂಡ ಜನ ಇಂಡಿಯಾ ಮೈತ್ರಿಕೂಟನ ಆಲ್ಟರ್ನೇಟಿವ್ ಆಗಿ ಸಂಪೂರ್ಣವಾಗಿ ಪರಿಗಣಿಸಿಲ್ಲ ಅಂತ ಅನ್ನಿಸ್ತದೆ ನನಗೆ. ಸಂಪೂರ್ಣವಾಗಿ ಪರಿಗಣಿಸಿದರೆ ಮೆಜಾರಿಟಿ ಬರಬೇಕಾಗಿತ್ತು. ಆದರೆ ಕಳೆದ 10 ವರ್ಷದಲ್ಲಿ ಏನು ಒಂದು ಪಕ್ಷದ ನೇತೃತ್ವ ಇತ್ತು, ಈಗ ಅದು ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ 2004 ನಾವು UPA 1 UPA 2 ಮಾಡಿದಾಗ ಈ ಥರ ಸಮ್ಮಿಶ್ರ ಮೈತ್ರಿ ವಿವಿಧ ಪಕ್ಷಗಳು ಸೇರ್ಕೊಂಡು ಸರ್ಕಾರ ಮಾಡಿದೆ. ಈಗಲೂ ಇದೆ, ಈಗಲೂ ಅವಕಾಶ ಇದೆ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಮನಸ್ಸು ಮಾಡಬೇಕು, ಮನಸ್ಸು ಮಾಡಬೇಕು. ಹೌದು, ಯಾಕಂದರೆ ನಮಗೇನು ಮಾಹಿತಿ ಬರ್ತಾ ಇದೆ ಅಂದರೆ ಇಂಡಿಯಾ ಮೈತ್ರಿಕೂಟ 300ಕ್ಕಿಂತ ಕಡಿಮೆ ಬಂದರೆ ಮೋದಿಯವರೇ ಸ್ಥಾನ ತ್ಯಜಿಸ್ತಾರೆ, ಅವ್ರಿಗೆ ಆಸಕ್ತಿ ಇರಲ್ಲ ಅಂತ. ಸೊ ಅವ್ರಿಗೂ ಈಗ ಒಂದು ಅವಕಾಶ, ರಿಟೈರ್ಡ್ ಆಗಿಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಒಂದು, ಅವ್ರು ವಿಪಕ್ಷದಲ್ಲಿ ಕೂತ್ಕೋತಾರ, ಅದು ಬೇರೆ ವಿಷಯ. ಎರಡನೇದು, ಇಂಡಿಯಾ ಮೈತ್ರಿಕೂಟ ನಾವು ಯಾರ್ಯಾರನ್ನ ಸಂಪರ್ಕಿಸ್ತಾ ಇದ್ದೀವಿ, ಆಲ್ರೆಡಿ ಸಂಪರ್ಕಿಸ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ನಮ್ಮ ಜೊತೆ ಒಂದ್ಸಲ ಇದ್ದರು. JDU ನಿತೀಶ್ ಕುಮಾರ್ ಅವರು ಯಾವಾಗ ಬೇಕಾದರೂ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂದರೆ ಒಳ್ಳೆಯ ಅವಕಾಶಕ್ಕೆ ಅವರು ಕಾಯ್ತಾ ಇರ್ತಾರೆ. ಕೆಲಸ ಮಾಡೋಕ್ಕೆ ಅವಕಾಶ ಸಿಗಬೇಕು ಅವ್ರಿಗೆ. ಸೊ ಆ ಕೆಲಸ ಮಾಡೋ ಅವಕಾಶ ಇವಾಗ ಸಿಗ್ಬೋದೇನೋ. ಇಂಡಿಯಾ ಮುಚ್ಚುಮರೆ ಏನೂ ಇಲ್ಲ ರಾಜಕೀಯ, ನಿಜ ಬನ್ನಿ ವಾಪಸ್ ಅಂತ ಕರೆದ್ರಾಯ್ತು. ಹೌದು, ಅದೇನೇ ನಾನು ಹೇಳ್ತೀನಿ. ಯಾಕಂದರೆ ಒಂದು ಆಲ್ಟರ್ನೇಟಿವ್ ಬೇಕು, ಒಂದು ಸರ್ಕಾರ ಬೇಕು ಅಂತಂದರೆ ಖಂಡಿತವಾಗಿ ಎಲ್ಲ ಪಕ್ಷ ಹೋಗ್ಬಿಡ್ಬೇಕು. ಚಲವಾದಿ ಅವರೇ, ಎಲ್ಲಿ ಬಿತ್ತು ಹೊಡ್ತಾ? ಪಶ್ಚಿಮ ಉತ್ತರ ಪ್ರದೇಶದಂಥ ಉತ್ತರ ಪ್ರದೇಶ ಕೈ ಬಿಟ್ಬಿಡ್ತು ನಿಮ್ಮನ್ನು. ನಮ್ಮ ಅನಿಸಿಕೆ ಅದೇ ಆಗಿತ್ತು. ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದ್ದರಿಂದ ಸ್ವಲ್ಪನೇ ಅದು ಅರ್ಧ ಸ್ಥಾನಗಳಿಗೆ ಕುಸಿತ ಇರಲಿ, ಅಲ್ಲಿ ನಮಗೆ ಹಿನ್ನಡೆ. ಉತ್ತರ ಪ್ರದೇಶ ಕಳೆದ ಸಲದ ರಿಸಲ್ಟ್ ಕೊಟ್ಟಿದ್ರೆ ಸರಳ ಬಹುಮತ ಆಗ್ಬಿಡ್ತಿತ್ತು. ಮತ್ತು ಮಹಾರಾಷ್ಟ್ರ, ಇವು ನಾವು ಹೆಚ್ಚಿನ ಸ್ಥಾನಗಳನ್ನು ನಾವು ಬರ್ತದೆ ಅಂತ ಅಂದ್ಕೊಂಡಿದ್ವೋ ಅಲ್ಲಿ ನಮಗೆ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಸೊ ಇದು ಸ್ವಲ್ಪ ಏರುಪೇರು ಆಗಿದೆ. ಆದರೂ ಕೂಡ ಸರ್ಕಾರ ರಚನೆ ಮಾಡ್ತೇವೆ. ಸರ್ಕಾರ ರಚನೆ ಮಾಡಲ್ಲ ಅಂತ ಯಾರು ತಿಳ್ಕೊಳ್ಳೋದು ಬೇಡ. ಸರ್ಕಾರ ರಚನೆ ಆಗುತ್ತೆ. ಹಿರಿಯರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಮೋದಿ ಏನು ಹೇಳ್ತಾ ಇದ್ರಲ್ಲ, ಮೊದಲ 100 ದಿನ ದೊಡ್ಡ ನಿರ್ಧಾರಗಳು ತಯಾರಾಗಿ, ಅದೆಲ್ಲ ಆಗೋದಿಲ್ಲ ಸರ್. ಅಲ್ಲ, ಅದು ಮೆಜಾರಿಟಿ ಇಲ್ಲ ಅಂದ್ರೆ ಕಾಂಬಿನೇಷನ್ಸ್. ಈಗ ಸರ್ಕಾರ ನೀವು ರಚನೆ ಮಾಡಿ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಅವರ ಆಶ್ರಯದಲ್ಲಿ ಸರ್ಕಾರ ನಡೆಸೋದಾದ್ರೆ ಏನು ಮಾಡಬೇಕು ಅನ್ಕೊಂಡಿದ್ದೀರಪ್ಪ, ನಮಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಓಕೆ ತಗೊಳ್ಳಿ ಅಂತಾರೋ. ಇಲ್ಲ ಸದ್ಯ ಅದು ತಪ್ಪಲ್ವಲ್ಲ. ಇನ್ನೊಬ್ಬರ ಇದರಲ್ಲಿ ನಾವು ಇದು ಮಾಡಿದಾಗ ನಮ್ಮ ಅಭಿಪ್ರಾಯ ಅಲ್ಲಿ ನಡೀಲೇಬೇಕು ಅನ್ನೋದು ಆಗೋದಿಲ್ಲ. ಆಗ ಅವರನ್ನು ಕಾನ್ಫಿಡೆನ್ಸಿಗೆ ತಗೊಂಡೇ ಮಾಡಬೇಕಾಗತ್ತೆ. ಸೊ ಆ ಕೆಲಸವನ್ನು ಹಿರಿಯರು ಮಾಡೇ ಮಾಡ್ತಾರೆ. ಬಟ್ ನಮಗೆ ದೇಶ ಮುಖ್ಯ, ಇಲ್ಲಿ ಇದು ಪ್ರತಿಷ್ಠೆಗಳು ಮುಖ್ಯ ಆಗೋದಿಲ್ಲ. ಬಟ್ ಏನಂತಂದರೆ, ಒಂದು ದೇಶದ ಒಂದು ಜನರ ತೀರ್ಮಾನ ಅನುಕೂಲ ಸಿಂಧು ರಾಜಕಾರಣಕ್ಕೆ ಮತ್ತೊಂದು ಅವಕಾಶ ಕೊಟ್ಟಂಗೆ ಆಗಬಾರ್ದು. ಅದರಿಂದಾಗಿ ಇವತ್ತಿನ ದಿವಸ ಏನು ತೀರ್ಮಾನ ಜನ ಕೊಟ್ಟ ಮೇಲೆ ನಾವು ಅದನ್ನು ಒಪ್ಪಬೇಕು. ಇದು ಪ್ರಜಾಪ್ರಭುತ್ವ. ಆದರೆ ನಮಗೂ ಕೂಡ ಒಂದು ವಿವೇಚನೆ ಇರಬೇಕು. ಜನರು ಯಾವ ತೀರ್ಪನ್ನು ಕೊಟ್ಟಿದ್ದಾರೆ, ಅವರಿಗೆ ನಾವು ಯಾವ ರೀತಿಯ ಆಡಳಿತವನ್ನು ಕೊಡಬೇಕು ಅನ್ನೋದರ ಬಗ್ಗೆ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಬೇಕು. ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಬೆಲೆ ಏರಿಕೆ, ನಟರಾಜ್ ಗೌಡರು ಹೇಳಿದರು ಬೆಲೆ ಏರಿಕೆ ಅಂತ. ಬೆಲೆ ಏರಿಕೆ ಬಹಳಷ್ಟು ದೊಡ್ಡ ಇಶ್ಯೂ ಆಗಿರಲಿಲ್ಲ ಈ ಸಾರಿ ಇದು. ಯಾಕೆಂತಂದರೆ ಬೆಲೆ ಏರಿಕೆಗಳು ಸಹಜವಾಗಿ ಆಗಿಂದಾಗೆ ಆಗ್ತವೆ, ಇಳಿತವೆ, ಅದು ನಡೀತಾ ಇರ್ತದೆ. ಅದಾಗಲಿಲ್ಲ. ಆದರೆ ಏನಾಯಿತು ಅಂತಂತಂದರೆ, ಆಂಟಿ ಇನ್ಕಂಬೆನ್ಸಿಗೆ ಅಂತಂದರೆ 10 ವರ್ಷಗಳ ಕಾಲ ಮೋದಿಯವರಿದ್ದರು. 10 ವರ್ಷಗಳ ಕಾಲ ಮೋದಿಯವರಿದ್ದಾಗ ಜನರಿಗೆ ಒಂದು ಇದು ಆಂಟಿ ಇನ್ಕಂಬೆನ್ಸಿ ಅನ್ನೋದು ಅಲ್ಪ ಮಟ್ಟಿಗೆ ಇರ್ತದೆ. ಆದರೆ ವಿರೋಧ ಪಕ್ಷಗಳು ಈ ಸಾರಿ ಸರ್ವರು ಎಲ್ಲರೂ ಒಟ್ಟಾಗಿ ಮೋದಿಯನ್ನೇ ಗುರಿ ಮಾಡಿ ಅಧಿಕಾರ ಹಿಡಿಯೋದ್ರ ಎರಡನೇ ಮಾತು ಅವರಿಗೆ ಮೋದಿಯನ್ನ ಇಳಿಸಬೇಕು, ಅದೊಂದೇ ಒಂದು ಗುರಿ ಮಾಡ್ಕೊಂಡು ರಾಜಕಾರಣ ಮಾಡಿದ್ದಾರೆ. ಈಗ ಇಂದಿರಾ ಗಾಂಧಿ ಇದ್ದಾಗಲೂ ಅಲ್ಲ ನಡೀಲಿಲ್ವೇ ಅದು? ಹೌದು ಸರ್, ನಡೀತದೆ. ಆದರೆ
ನಾವು ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕಾಗಿತ್ತು. ಸೊ ನಾವು ಅಂದ್ಕೊಂಡ ಓವರ್ ಕಾನ್ಫಿಡೆನ್ಸ್ ಆಗ್ಬಿಡುತ್ತೆ ನಿಮ್ದು. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂತಂದ್ರೆ ದೊಡ್ಡ ರಾಜ್ಯ, 80 ಸೀಟ್ಗಳಿರ್ತಕ್ಕಂಥ ರಾಜ್ಯದಲ್ಲಿ ಸುಮಾರು 70 ಬರ್ತೀವಿ ಅಂತ ನಾವು ಲೆಕ್ಕ ಹಾಕಿದ್ವಿ. ನಾವು 30ಕ್ಕೆ ಬಂದಿದ್ದೀವಿ ಅಂತಂದ್ರೆ ಎಷ್ಟಾಯ್ತು? 30-35 ಸೀಟ್ಗಳು ನಾವಲ್ಲಿ ಮೈನಸ್ ಆಗಿದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ನಾವು ಈ ಸಾರಿ 25-26ಕ್ಕೆ ಹೋಗ್ತೀವಿ ಅಂತಿದ್ವಿ. ಆದರೆ ಇದ್ದಿದ್ದ 18ರಲ್ಲೇನೆ ನಾವಿವತ್ತು 7 ಸೀಟ್ಗಳನ್ನು ಕಳ್ಕೊಂಡಿದ್ದೀವಿ, 11ಕ್ಕೆ ಬಂದಿದ್ದೇವೆ. ಮಹಾರಾಷ್ಟ್ರದಲ್ಲೂ ಅದೇ ಲೆಕ್ಕಾಚಾರ ಇತ್ತು. ಅಲ್ಲಿ ಅಂದ್ರೆ ಈ 2-3 ರಾಜ್ಯಗಳಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿದ್ದರಿಂದ ಈ ಒಂದು ಇದು ಪರಿಸ್ಥಿತಿ ನಮಗಾಗಿದೆ. ಆದರೂ ಕೂಡ ಇವತ್ತು ಸಿಂಗಲ್ ಪಾರ್ಟಿ ಮೆಜಾರಿಟಿ ನಾವೇ ಇದ್ದೀವಿ, ಅದು ಬೇರೆ ವಿಷಯ. ಆದರೂ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಅವರ ಸಹಕಾರ ತೆಗೆದುಕೊಂಡೇ ನಾವು ಮಾಡಬೇಕಾಗ್ತದೆ. ತಮಿಳುನಾಡಿನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಅಷ್ಟಾಗಲಿಲ್ಲ. ವೋಟ್ ಶೇರ್ ಸ್ವಲ್ಪ ಹೆಚ್ಚಾಗಿ ಸಹಕಾರ ಕೊಡ್ತಾರ ಅನ್ನೋದು ಸಂಜೆ ಅಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ. ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಕೊಡ್ತಾರೆ. ನಮ್ಮ ಜೊತೆಯಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ನಿತೀಶ್ ಕುಮಾರ್ ಕ್ಲಿಯರ್ ಮಾಡಿದ್ದಾರೆ, ನನ್ನನ್ನು ಯಾರೂ ಸಂಪರ್ಕಿಸಿಲ್ಲ, ದಟ್ ಆರ್ ರೂಮರ್ಸ್ ಅಂತಕ್ಕಂಥದ್ದು. ಬಟ್ ಸಂಪರ್ಕಿಸ್ತಾರೆ, ಅಫ್ಕೋರ್ಸ್ ಸಂಪರ್ಕ. ದೇವರಾಜ್ ಅವರೇ, ಕರ್ನಾಟಕದ ರಿಸಲ್ಟ್ಗೆ ಒಳಪಟ್ಟು ಮಾತನಾಡೋದಾದ್ರೆ 100% ನೀವೇನು ಬಯಸಿದ್ರು ಅದೇ ಆಗಿದೆ ನಿಮಗೆ. 100% ಮಂಡ್ಯ ಕೋಲಾರ ಗೆಲ್ಲಬೇಕು, ಹಾಸನ ಸೋಲ್ಬೇಕು. 100% ನೀವೇನು ಬಯಸಿದ್ರು ಅದಾಯ್ತು ಕರ್ನಾಟಕದಲ್ಲಿ. ಹಾಸನ ಸೋಲನ್ನು ನಾವು ಖಂಡಿತವಾಗಿ ಬಯಸಿರಲಿಲ್ಲ, 3ರಲ್ಲೂ ಗೆಲ್ತೀವಿ ಅಂತಕ್ಕಂಥದ್ದೇ ನಮ್ಮ ಭಾವನೆ ಇದ್ದಿದ್ದು. ಇರಲಿ, ಹಾಸನದಲ್ಲಿ ಏನೇನು ವಿದ್ಯಮಾನಗಳು ನಡೀತು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಾನು ಪ್ರಾರಂಭಿಕವಾಗಿ ನಟರಾಜ್ ಗೌಡ್ರನ್ನ ಅಭಿನಂದಿಸ್ತೇನೆ, ಯಾಕಂದರೆ ಒಂದು ಸಾಧನೆ ಖಂಡಿತವಾಗಿ ನಾವು ಒಪ್ಪುವಂಥದ್ದೇ. ಆದರೆ ಇವತ್ತು ನಟರಾಜ್ ಗೌಡರು ಒಂದು ಕೈ ಸತ್ಯವನ್ನು ಬಹುಶಃ ನನ್ನ ದೇಶದಲ್ಲಿ ಒಪ್ಕೋತಾರೆ. ನಟರಾಜ್ ಗೌಡರು ಅಂದರೆ ಒಟ್ಟಾರೆ ಒಂದು ಪಕ್ಷ ಇವತ್ತು ಒಪ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಬಹುದೊಡ್ಡ ಗೊಂದಲವನ್ನು ನಾವು ರಾಜಕೀಯ ಪಕ್ಷಗಳು ಇವತ್ತು ಹುಟ್ಟಾಕಿದ್ವಿ. ಏನು ಚುನಾವಣೆ ಸಂದರ್ಭಗಳಲ್ಲಿ EVM ಅನ್ನು ಮ್ಯಾನೇಜ್ ಮಾಡ್ತಾರೆ, EVM ಬಗ್ಗೆ ಹಲವಾರು ಸಂಶಯಗಳನ್ನು ಅದು ಕತೆ ಇವಾಗ ಸುಪ್ರೀಂ ಕೋರ್ಟ್ ನಿನ್ನೆನೂ ಸಹ ಹೇಳಿದ್ರು. ಏನು ಇವತ್ತು ಎಕ್ಸಿಟ್ ಪೋಲ್ ಏನಿದೆ ಅದನ್ನು ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತಂದ್ರೆ ಸನ್ಮಾನ್ಯ ಮೋದಿ ಅವರು ಮುಂದೆ ಇವರು EVM ಅನ್ನು ಮ್ಯಾನೇಜ್ ಮಾಡಿ ಆ ಫಿಗರ್ ತಲುಪೋಕ್ಕೋಸ್ಕರ ಮಾಡಿದ್ರೆ ಅಂತಕ್ಕಂಥ ಆರೋಪವನ್ನು ಪರಿಶುದ್ಧವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಮೊನ್ನೆ ತಾನೇ ವರ್ಡಿಕ್ಟ್ ಕೊಟ್ಟಿತ್ತು. ಆ ವರ್ಡಿಕ್ಟ್ ಇವತ್ತು ನಿಜ ಆಯ್ತು. ಬಹುಶಃ ಈ ಕೈ ಸತ್ಯವನ್ನ ನಟರಾಜ್ ಗೌಡರು ಅದರ ಪಕ್ಷ ಇವತ್ತು ದೇಶದ ಮುಂದೆ ಒಪ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ಈಗ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಬಂದಾಗ ಬಹುಶಃ ನಾವು ಒಂದು 20-20ರಿಂದ 23 ಒಂದು ಹಾಸ್ಕೋಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಹುಶಃ ಇಲ್ಲೂ ನಮಗೆ ಒಂದು 5 ಕೊರತೆ ಅಂತ ನಮ್ಗೆ ಕಾಣಿಸ್ತಿದೆ. ಬಹುಶಃ ಈಗಾಗಲೇ ಬರ್ತೀವಿ ಅಂತ ಅನಿಸ್ತಿದೆ. ಈಗ ನಮ್ಮ ದೇಶಕ್ಕೆ ಸಂಬಂಧಪಟ್ಟಾಗ ತಗೊಂಡ್ರೆ ಈಗಾಗಲೇ ಶ್ರೀಯುತ ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ನಮಗೆ ರಾಜಸ್ಥಾನ ಮತ್ತು UP, ಮಹಾರಾಷ್ಟ್ರ ಮತ್ತು ವೆಸ್ಟ್ ಬೆಂಗಾಳು ಬಹುದೊಡ್ಡ ಪ್ರಮಾಣದಲ್ಲಿ ನಿರೀಕ್ಷೆಯನ್ನು ಹುಸಿ ಮಾಡಿವೆ. ಇದಿಷ್ಟು ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು. ಆದರೆ ಅಧಿಕಾರವನ್ನು NDA ನಡೆಸುತ್ತಾ ಇಲ್ವಾ ಅಂತಕ್ಕಂಥ ಸಂಶಯ ನಮಗಂತೂ ಆ ಸಂಶಯ ಬಂದೇ ಇಲ್ಲ. ಖಂಡಿತವಾಗಿ NDA ಅಧಿಕಾರ ನಡೆಸುತ್ತೆ. ಈಗ ನಮ್ಮಲ್ಲಿ ಆಗಿರ್ತಕ್ಕಂಥ ಏನಾದ್ರು ತಪ್ಪುಗಳು ಅಥವಾ ಆಡಳಿತ ನಡೆಸುವ ವೈಖರಿಗಳಲ್ಲಿ ಬದಲಾವಣೆಗಳು ಬೇಕು ಅಂತಕ್ಕಂಥದ್ದನ್ನು ಹಿರಿಯರು ಕುಳಿತು ಚರ್ಚೆ ಮಾಡಿ ದೇಶಕ್ಕೆ ಒಂದು ಒಳ್ಳೆಯ ಅಧಿಕಾರವನ್ನು ಆಡಳಿತವನ್ನು ಕೊಡ್ತಕ್ಕಂಥ ನಿಟ್ಟಲ್ಲಿ ಆಲೋಚನೆಯನ್ನು ಖಂಡಿತವಾಗಿ ಮಾಡುತ್ತೆ ಈ ಪಕ್ಷ ಅಂತಕ್ಕಂಥ ಒಕ್ಕೂಟ ಮಾಡುತ್ತೆ ಅಂತಕ್ಕಂಥ. ಮೊದಲನೇ ಟರ್ಮ್ನಲ್ಲಿ 2ನೇ ಟರ್ಮ್ನಲ್ಲಿ ಮೋದಿ ಧಾಡಸಿ ನಿರ್ಧಾರಗಳನ್ನು ತಗೋತಿದ್ದಲ್ಲ, ಅದನ್ನು ತಗೊಳಕ್ಕಾಗೋದಿಲ್ಲ. ಅಲ್ಲ, ಅಸಾಧ್ಯ. ಯಾಕಂದರೆ ಖಂಡಿತವಾಗಿಯೂ, ಯಾಕೆಂದರೆ ಯಾವುದೇ ನಿರ್ಧಾರಗಳು ತೊಗೋಬೇಕಾದ್ರೆ ಈಗ ಒಮ್ಮತಗಳನ್ನು ನಾವು ಏರ್ಪಡಿಸೇ ತೊಗೋಬೇಕಾಗತ್ತೆ. ಆ ಸಂದರ್ಭನೂ ಬರುತ್ತೆ, ಅದನ್ನು ನಾವು ಹಲ್ಗಳೆಯೋಗಿಲ್ಲ, ಖಂಡಿತವಾಗಿ ಹಲ್ಗಳೆಯೋಗಿಲ್ಲ. ಅದನ್ನು ಐ ಥಿಂಕ್ ಅದನ್ನು ಮಾಡೋದ್ರಲ್ಲಿ ತಪ್ಪು ಏನೂ ಇಲ್ಲ. ಈಗ ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತಗೊಂಡು ಒಂದು ಒಮ್ಮತಕ್ಕೆ ಬಂದು ತೊಗೊಳ್ತಕ್ಕಂಥ ನಿರ್ಧಾರ ಆಲ್ವೇಸ್ ಅದು ಒಳ್ಳೆಯ ನಿರ್ಧಾರಗಳೇ ಆಗಿರ್ತವೆ, ಏಕಪಕ್ಷೀಯ ಆಗೋದೇ ಇಲ್ಲ. ಅವಾಗ ದೇಶಕ್ಕೆ ಒಳ್ಳೇದಾಗತ್ತೆ ಅನ್ನೋದಿದ್ರೆ ಆಗಲಿ. ಸೊ ಮೋರ್ ಡೆಮೋಕ್ರೆಟಿಕ್ ಆಗುತ್ತೆ, ಮೋರ್ ಡೆಮೋಕ್ರೆಟಿಕ್ ಆಗುತ್ತೆ. ಮಲ್ಟಿ ಪಾರ್ಟಿಗಳಿದ್ದಾಗ ಯಾರೋ ಇಷ್ಟ ಬಂದಾಗ ರಾತ್ರಿ 8 ಗಂಟೆಗೆ ಬಂದು ಎಲ್ಲ ನೋಟ್ ಬ್ಯಾನ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಲ್ಟಿ ಡೆಮೋಕ್ರಸಿ ಅದಕ್ಕೆ ಮಲ್ಟಿ ಪಾರ್ಟಿ ಇದೆ. ಯಾಕಂದ್ರೆ ನಮ್ಗೆ ಅವಕಾಶ ಇರ್ಬೋದು, ಇಂಡಿಯಾ ಮೈತ್ರಿ ಕೂಡ ಸರ್ಕಾರ ಮಾಡ್ಬೋದು. ಹೇಳ್ಬಿಡಿ, ನೀವು ಅದನ್ನ ಹೇಳಿದ್ದು ನಾನು ಒಪ್ಕೋತೀನಿ. ಇದನ್ನ ಹೇಳ್ಬಿಡಿ, 75ರಲ್ಲಿ ನಾವು ತಗೊಂಡಂತ ತೀರ್ಮಾನವನ್ನ ದೇಶದಲ್ಲಿ ಯಾರು ತಗೊಳಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಅದನ್ನ ವಿಷಾದ ವ್ಯಕ್ತಪಡಿಸಿ ತಪ್ಪು ಅಫಿಷಿಯಲ್ ಆಗಿ ಹೇಳಿದೆ. ಓವರ್ ಕಾನ್ಫಿಡೆನ್ಸ್ ನನಗನ್ಸುತ್ತೆ ನೋಡಿ, ಎವ್ರಿಥಿಂಗ್ ವೆಂಟ್ ರೈಟ್. ಬಟ್ ಕೆಲವು ರಾಜ್ಯಗಳಲ್ಲಿ BJP ಆಂಟಿ ಇನ್ಕಂಬನ್ಸಿ ಅದನ್ನು ಅಂಡರ್ ಎಸ್ಟಿಮೇಟ್ ಎಸ್.
ಅಂದರೆ ಈಗ ನೋಡಿ, ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿಗೆ ಕೆಪಾಸಿಟಿ ಇತ್ತು, ಅದನ್ನು ಕವರ್ ಮಾಡ್ತು. ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ಎಸ್ ಪಿ ಬಿ ಎಸ್ ಪಿ ಕತೆ ಮುಗಿದೇ ಬಿಡ್ತು ಅನ್ನುವ ಸಂದರ್ಭದಲ್ಲಿ ಎಸ್ ಪಿ ರೀಎಮರ್ಜ್ ಆಯಿತು ಕಾಂಗ್ರೆಸ್ನ ಮೈತ್ರಿಯೊಡನೆ. ಮತ್ತು ಬಿ ಎಸ್ ಪಿ ವೋಟ್ ಕಟ್ ಮಾಡಿ ನಮಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿ ಅನಿಸಿಕೆ ಇತ್ತು. ಬಟ್ ಆನ್ ದ ಕಾಂಟ್ರರಿ ಬಿ ಎಸ್ ಪಿಯ ಮತಗಳು ಎಸ್ ಪಿ ಹತ್ತ ದೊಡ್ಡ ಪ್ರಮಾಣದಲ್ಲಿ ನೋಡಿ. ಈ ರಿಸಲ್ಟ್ ಬರಬೇಕಾದ್ರೆ ಅಜಿತ್, ಒಂದು ನನಗನ್ನಿಸ್ತಕ್ಕಂಥದ್ದು, ಎಸ್ ಪಿಗೆ ಏನು ಹಿಂಡ್ರನ್ಸ್ ಇತ್ತು ಇಷ್ಟು 10 ವರ್ಷಗಳ ಕಾಲ, ನಾನ್ ಯಾದವ್ ಒ ಬಿ ಸಿಗಳು ಎಸ್ ಪಿ ಹತ್ತ ಶಿಫ್ಟ್ ಆಗ್ತಾ ಇರಲಿಲ್ಲ, ಬಿ ಜೆ ಪಿ ಜೊತೆ ನಿಂತ್ಕೊಂಡಿದ್ರು. ಹೌದು. ಈ ಚುನಾವಣೆಯ ಈ ಟ್ರೆಂಡನ್ನು ಗಮನಿಸಿದ್ರೆ ನಾನ್ ಯಾದವ್ ಒ ಬಿ ಸಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ಗಳನ್ನು ಕಳ್ಕೊಂಡಿದೆ ಅಂತಕ್ಕಂಥದ್ದು. ಮತ್ತು ಯೋಗಿ ಆದಿತ್ಯನಾಥ್ರನ್ನ ಪದೇ ಪದೇ ಸ್ವಲ್ಪ ಅಲುಗಾಡಿಸ್ತಕ್ಕಂಥ ಪ್ರಯತ್ನ ಏನು ಬಿ ಜೆ ಪಿಯಲ್ಲಿ ಒಳಗಿಂದೊಳಗೆ ನಡೀತಾ ಇತ್ತು, ಅದರ ನಷ್ಟ ಕೂಡ ಆಗಿದೆ. ಈಗ ರಾಜಸ್ಥಾನದಲ್ಲಿ ವಸುಂಧರಾ ರಾಜೇರನ್ನು ಬದಲಾಯಿಸಿ ಯಾರೋ ಒಬ್ಬ ನವಾಯ್ಸನ್ನು ಮುಖ್ಯಮಂತ್ರಿ ಮಾಡಿದ್ದು ಏಟ್ ಕೊಟ್ಟಿದೆ ಅನ್ನೋದು ಸ್ಪಷ್ಟ. ಉತ್ತರ ಪ್ರದೇಶದಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ರನ್ನ ಸ್ವಲ್ಪ ಮಟ್ಟಿಗೆ ಅಲಗಾಡಿಸುವ ಪ್ರಯತ್ನ ಏನು ಬಿ ಜೆ ಪಿಯಲ್ಲಿ ಒಳಗಿಂದೊಳಗೆ ನಡೀತಾ. ಸ್ಥಳೀಯ ನಾಯಕತ್ವ ಮತ್ತು ಜನಪ್ರಿಯ ನಾಯಕತ್ವವನ್ನು ಮುಟ್ಟಕ್ಕೆ ಹೋಗಬೇಡಿ ಅನ್ನುವ ಪಾಠ. ಸ್ಥಳೀಯ ನಾಯಕತ್ವ ಮತ್ತು ಜನಪ್ರಿಯ ನಾಯಕತ್ವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.